ನಿಮಗೆಲ್ಲ ಒಂದು ಚಿಕ್ಕದಾಗಿ ಒಂದು ಸ್ಟೋರಿ ಹೇಳ್ತೀನಿ, ಒಂದು ಕತೆ ಹೇಳ್ತೀನಿ. ಇದು ನಾನು ಹೇಳಿರೋ ಕತೆ ಅಲ್ಲ, ತೆಲುಗು ಮೆಗಾಸ್ಟಾರ್ ಚಿರಂಜೀವಿ ಸರ್ ಹೇಳಿರೋಂಥ ಕತೆ. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಧ್ವಜಸ್ತಂಭ ಭಾಳ ಸ್ಮೂತಾಗಿರುತ್ತೆ. ಅದ್ರ ಧ್ವಜಸ್ತಂಭ ಸುತ್ತ ಕಪ್ಪೆಗಳು ಏರ್ತಾ ಇರುತ್ತೆ. ಆ ಕಪ್ಪೆಗಳು ಏರ್ತಿರ್ಬೇಕಾದ್ರೆ ಸ್ಲಿಪ್ಪಾಗಿ ಕೆಳಗೆ ಬೀಳ್ತಾನೆ ಇರ್ತದೆ. ಅದ್ರ ನೋಡ್ತಕ್ಕಂಥ ಜನ, ಸುತ್ತಲೂ ನೋಡ್ತಕ್ಕಂಥ ಜನ ಏನಂದ್ರೆ ಇನ್ನೂ ನಗ್ತಿರ್ತಾರೆ. ಇಷ್ಟು ವರ್ಷ ಆಯ್ತು ನೋಡೋಕ್ಕೆ ಯಾವ ಕಪ್ಪೆನೂ ಮೇಲೆ ಏರಿಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಒಂದು ಕಪ್ಪೆ ಮಾತ್ರ ಸೆಂಟ್ರಲ್ಲಿ ಏರ್ತಾ ಇರುತ್ತೆ. ಅದು ಏರ್ತಿರ್ಬೇಕಾದ್ರೆ ಜನ ಏನಪ್ಪ ಇಷ್ಟು ದೂರ ಹೋಯ್ತಿದ್ದು ಅಂತ ಅನ್ಕೊಂತಾರೆ. ಗೊತ್ತು ಬಿಡಿದ್ರೆ ಹಣೆ ಬರ ಮತ್ತೆ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಫೈನಲಿ ಆ ಕಪ್ಪೆ ಹೋಗ್ಬಿಟ್ಟು ಟಾಪಲ್ಲಿ ಏರಿ ಕೂತ್ಕೊಂಡ್ಬಿಡ್ತಂತೆ. ಎಲ್ಲರೂ ಶಾಕು ಜನ, ಯಾಕಂದರೆ ಇಷ್ಟು ವರ್ಷ ಅದು ನೋಡೇ ಇಲ್ಲ ಯಾರು ಆ ಥರ ಕಪ್ಪೆ ಏರಿದ ಮೇಲೆ. ಅದು ಯಾಕೆ ಏರಿತು ಕಪ್ಪೆ ಅಂತ ಎಲ್ಲರೂ ಆಲೋಚನೆ ಮಾಡಬೇಕಾದ್ರೆ ಆ ಕಪ್ಪೆಗೆ ಕಿವಿ ಕೇಳ್ತಿರ್ಲಿಲ್ಲಂತೆ, ಅಂದರೆ ಅದು ಕಿವಿಡಿತ್ತಂತೆ. ನೋಡಿ, ಈ ಮಾತಿಂದ ನನಗೆ ಈ ಒಂದು ಸ್ಟೋರಿಂದ ಏನು ಅರ್ಥ ಆಯ್ತು ಅಂದರೆ, ಕಿವಿ ಎಲ್ಲ ಕಡೆ ಯೂಸ್ ಮಾಡಬೇಡಿ. ಅಂದರೆ ಯೂಸ್ ಮಾಡೋದಂದರೆ ಎಲ್ಲ ನೀವು ಕೇಳಿಸ್ಕೊಂಡ್ರು ಕೂಡ ಅದು ಅಲ್ಲಿದ್ದಲ್ಲಿ ಬಿಟ್ಬಿಡಿ. ನಿಮಗೆ ಬೈಯೋರು ಸಿಗ್ತಾರೆ, ನಿಮಗೆ ಹೊಗಳೋರು ಸಿಗ್ತಾರೆ. ಅವೆರಡು ಹೊಗಳಿದ್ರು ಅಂತೇಳಿ ಮೇಲೆ ಇರೋದಲ್ಲ, ಬೈದ್ರು ಅಂತ ಹೇಳ್ಬಿಟ್ಟು ಕೆಳಗೆ ಹೋಗೋದು ಅಲ್ಲ. ನಿಮ್ಮ ಸಾಧನೆ, ನೀವು ಅಂದ್ಕೊಂಡಿರೋ ಗುರಿನ ಮುಟ್ಟಿ ಅಷ್ಟೇ. ನಿಮ್ಮ ಸಕ್ಸಸ್ ಮಾತಾಡ್ಬೇಕು ಯಾವತ್ತಿದ್ರು. ಸಕ್ಸಸ್ ಮಾತಾಡಿದಾಗ ಅದೇ ಜನ ಬಾಯಿ ಮೇಲೆ ಬೆರಳು ಹೆಂಗೆ ಇಟ್ಕೊಂಡ್ರು ಹಾಗೆ ನಿಮಗೆ ರಿಲೇಷನ್ನು ಅಥವಾ ನಿಮ್ಮ ಫ್ರೆಂಡ್ಸು ಯಾರೆಲ್ಲ ಬಿಟ್ಟು ಹೋಗಿರ್ತಾರೆ ನಿಮ್ಮನ್ನು ಇವನ ಕೈಲಿ ಆಗಲ್ಲ ಅಂತ, ಅವರೆಲ್ಲ ಇವ್ನು ನಮ್ಮೋನು ಅಂತ ಇರ್ತಾರೆ. ಈ ಸ್ಟೋರಿಯಿಂದ ಅರ್ಥ ಆಗಿದ್ದು ನನಗಿಷ್ಟೇ. ಒಳ್ಳೆಯದಾಗಲಿ ನಿಮ್ಗೆ.